ಹಲೋ ಫುಡೀಸ್, ವೆಲ್ಕಮ್ ಟು ಗುಣಾಸ್ ಕಿಚನ್. ಇವತ್ತು ನಂದಿನಿದು ದೋಸೆ ಬ್ಯಾಟರ್ ಏನಿದೆ ಅದರಲ್ಲಿ ದೋಸೆ ಮತ್ತು ಇಡ್ಲಿ ಎರಡನ್ನೂ ಮಾಡಿ ಅದರ ರಿವ್ಯೂನ ಕೊಡ್ತಾಯಿದ್ದೀನಿ. ಹಾಗೆ ಇಂಡಕ್ಷನಲ್ಲಿ ಹೇಗೆ ಮಾಡೋದಂತ ಕೇಳಿದರು ಒಬ್ಬರು, ಹಾಗಾಗಿ ಇಂಡಕ್ಷನ್ ಸ್ಟವ್ ಮೇಲೇ ತೋರಿಸ್ತಾ ಇದ್ದೀನಿ. ನೋಡಿ ಇಡ್ಲಿ ಹೇಗೆ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಒಂದೇ ಬ್ಯಾಟರ್ನ ಬಳಸ್ಕೊಂಡು ಇಡ್ಲಿ ಮತ್ತು ದೋಸೆ ಎರಡನ್ನೂ ಮಾಡಿದ್ದೆ. ಎರಡು ಹೇಗಾಗಿತ್ತು ಅನ್ನೋದನ್ನು ನೋಡೋಣ ಬನ್ನಿ. ಆನೆಸ್ಟಾಗಿ ರಿವ್ಯೂ ಮಾಡ್ತಾಯಿದ್ದೀನಿ. ಸ್ಪಾನ್ಸರ್ಡ್ ವಿಡಿಯೋ ಅಂತ ಖಂಡಿತ ಅಲ್ಲ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ನಂದಿನಿ ಬ್ಯಾಟರ್ನ ತರಿಸ್ಕೊಂಡಿದ್ದೆ. ಇಲ್ಲಿ 900 ಗ್ರಾಮ್ ಅಷ್ಟಿತ್ತು. ಆಲ್ಮೋಸ್ಟು ಒಂದು ಪಾಕೆಟ್ನ ಓಪನ್ ಮಾಡಿದೆ. ಈ ರೀತಿ ಇದೆ ನೋಡಿ ಬ್ಯಾಟರು ಕನ್ಸಿಸ್ಟೆನ್ಸಿ ಅನ್ನೋದು. ಇಂಡಕ್ಷನ್ ಸ್ಟವ್ ಮೇಲೆ ಮಾಡ್ತಾ ಇರೋದು, ಅದಕ್ಕಾಗಿ ಇಡ್ಲಿ ಪಾತ್ರೆನ ನೀರು ಹಾಕಿಬಿಟ್ಟು ಕಾಯಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಫಸ್ಟು ನಾನು ಕಾಯೋದಕ್ಕಲ್ವ ನೀರು ಅಂತ ಹೇಳ್ಬಿಟ್ಟು ಕುಕ್ಕರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಲಿಡ್ನ ಕ್ಲೋಸ್ ಮಾಡಿ ಅದು ಕಾಯ್ತಾ ಇರಲಿ. ಅಷ್ಟರಲ್ಲಿ ಬ್ಯಾಟರ್ ಏನಿದೆ ಇದನ್ನು ಫಿಲ್ ಮಾಡ್ಕೊಳ್ಳೋಣ. ಎಲ್ಲದಲ್ಲೂ ಫಿಲ್ ಮಾಡ್ಕೊಂಡಾದಮೇಲೆ ಇದು ಇಡ್ಲಿದು ಟೆಂಪ್ರೇಚರ್ ಏನಿದೆ ಅದರಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ಒಂದು ಪ್ಲೇಟ್ ರೆಡಿ ಆಗಿದೆ ಅಲ್ಲ, ನೀರು ಕಾಯಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇಟ್ಬಿಡೋಣ ಒಂದು ಪ್ಲೇಟು. ಈಗ ಇನ್ನೊಂದು ಪ್ಲೇಟನ್ನು ತೊಗೊಂಡು ನಾನು ಅದ್ರ ಮೇಲೆ ಪ್ಲೇಸ್ ಮಾಡ್ತಾಯಿದ್ದೀನಿ. ನೋಡಿ ಇಟ್ಬಿಟ್ಟಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ, ಇಲ್ಲಿ ಇಡ್ಲಿದು ಮೊನೋಗ್ರಾಮ್ ಕಾಣ್ತಾ ಇರ್ಬೋದು ನಿಮಗೆ. ಅದಕ್ಕೆ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೆನುಗೆ ಹೋಗಿ ಅದನ್ನ ಪ್ರೆಸ್ ಮಾಡ್ತಾ ಬಂದರೆ ಇಲ್ಲಿ ಬಂದುಬಿಡುತ್ತೆ. ಯೂಶಲಿ 10 ಮಿನಿಟ್ಸ್ ತೊಗೊಳತ್ತೆ ಅದು ಆಟೋ, ಬಟ್ ನಾವು ಇಲ್ಲಿ 12 ಮಿನಿಟ್ಸ್ ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಇಡ್ಲಿ ಅನ್ನೋದು ರೆಡಿಯಾಗಿರುತ್ತೆ. ನೋಡಿ 12 ಮಿನಿಟ್ಸ್ಗೆ ರೆಡಿಯಾಗಿ ಆಟೋ ಆಫ್ ಆಗಿತ್ತು. ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಅದೇ ಬ್ಯಾಟರ್ನ ಬಳಸ್ಕೊಂಡು ಈಗ ದೋಸೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ದೋಸೆ ಹಿಟ್ಟನ್ನು ತವಕಾದಾದಮೇಲೆ 1 ಸ್ಪೂನಷ್ಟು ಹಾಕ್ಕೊಂಡು ಈ ರೀತಿ ಹರಡ್ಕೋಬೇಕಾಗತ್ತೆ. ಹರಡ್ಕೊಂಡಾದಮೇಲೆ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬೇಯಿಸ್ಕೋಬೇಕು. ಯೂಶಲಿ ದೋಸೆಗೆ ತುಪ್ಪನೇ ಹಾಕ್ಕೊಳ್ಳಿ, ಟೇಸ್ಟಿನ ಎನ್ಹ್ಯಾನ್ಸ್ ಆಗುತ್ತೆ ಅನ್ಬೋದು. ಈ ರೀತಿ ಚೆನ್ನಾಗಿ ಹರಡ್ಕೊಂಡಾದಮೇಲೆ ಈಗ ಮೇಲಿಂದ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ದೋಸೆಗೆ ತುಪ್ಪ ಹಾಕೋದಲ್ಲಿ ಕಂಜೂಸ್ತನ ಮಾಡಬೇಡಿ. ಯಾವ ಫುಡ್ನ ಯಾವ ರೀತಿ ತಿನ್ನಬೇಕು ಅದೇ ರೀತಿ ತಿಂದಾಗಲೇ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಹಾಗೆ ಫುಡ್ಗೂ ಒಂದು ಮರ್ಯಾದೆ ಅಲ್ವಾ. ದೋಸೆನ ಅದೇ ರೀತಿ ತಿನ್ನಬೇಕು. ಡಯಟ್ ಅಂದ್ಕೊಂಡು ಕಮ್ಮಿ ಕಮ್ಮಿ ಹಾಕ್ಕೊಂಡು ತಿನ್ನೋದಲ್ಲಿ ಅಷ್ಟೊಂದು ತೃಪ್ತಿ ಇರಲ್ಲ. ಫಸ್ಟು ಆತ್ಮ ತೃಪ್ತಿ ಆಗಬೇಕು. ಒಳಗಿಂದ ಖುಷಿಯಾಗಿದ್ದೀವಂದರೆ ಬ್ಯಾಲೆನ್ಸ್ ಎಲ್ಲ ಆಟೋ ಸೆಟ್ ಆಗುತ್ತೆ ಅಂತ ನನ್ನ ಭಾವನೆ. ನಿಮಗೆ ಬಿಟ್ಟಿದ್ದು, ಬಟ್ ನಾನು ಇದೇ ರೀತಿ ತಿನ್ನೋದು. ನೋಡಿ ಈ ರೀತಿ ಹಾಕ್ಬಿಟ್ಟು ಇದು ಬೇಯಲಿಕ್ಕೆ ಬಿಡೋಣ. ನೋಡಿ ಆಲ್ರೆಡಿ ಬ್ರೌನ್ ಸ್ಪಾಟ್ಸ್ ಕಾಣ್ತಾ ಇರ್ಬೋದು. ಈ ರೀತಿ ಬಂದಾದಮೇಲೆ ಇದನ್ನು ಸೈಡ್ಸ್ನೆಲ್ಲ ಬಿಡಿಸ್ಕೊಂಡು ಇನ್ನೊಂದು ಕಡೆ ದೋಸೆನ ಮಗ್ಚಾಕ್ಕೋಬೇಕಾಗತ್ತೆ. ಚೆನ್ನಾಗೇ ಬಂದಿತ್ತು, ಇದೂ ಸಹ ಕ್ರಿಸ್ಪಿಯಾಗೇ ಬಂದಿತ್ತು. ನೋಡಿ ಇದನ್ನು ಮಗ್ಚಾಕ್ಕೊಳ್ತಾ ಇದ್ದೀನಿ. ಈ ಥರ ಎಡ್ಜಸ್ ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ಇನ್ನೊಂದು ಕಡೆನೂ ಹಾಕ್ಕೊಂಡು ಮತ್ತು 1-2 3 ನಿಮಿಷ ಅದನ್ನು ಬೇಯಿಸ್ಕೊಂಬಿಡೋಣ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೆ. ಅಷ್ಟರಲ್ಲಿನೇ ನೋಡಿ ಆ ಕಡೆನೂ ಬೆಂದಾಯಿತು. ಈಗ ಆಲೂ ಮಸಾಲ ಮಾಡ್ಕೊಂಡಿದ್ದೆ, ಅದು ಸ್ಟಫಿಂಗು ರೆಡಿ ಇದೆ. ಅದನ್ನು ಸಹ ಇದ್ರ ಮೇಲೆ ಹಾಕ್ಕೊಂಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಸೂಪರಾಗಿರ್ತಕ್ಕಂಥ ದೋಸೆ ರೆಡಿಯಾಗಿತ್ತು. ಇಷ್ಟಕ್ಕೂ ಹೇಗಾಗಿತ್ತು ಅಂತ ಹೇಳಿಲ್ಲ ಅಲ್ವಾ. ಇಡ್ಲಿ ತುಂಬ ಸ್ಪಾಂಜಿಯಾಗಿ ಟೇಸ್ಟಿಯಾಗಿತ್ತು. ಹಾಗೆಯೇ ದೋಸೆ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಬಂದಿತ್ತು. ಮನೇಲಿ ಮಾಡೋದ್ರಲ್ಲಿ ಇದರಲ್ಲಿ ಏನು ವ್ಯತ್ಯಾಸ ಅಂದರೆ, ಮನೇಲಿ ಮಾಡೋದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕೋದಿಲ್ಲ. ಅದು ನಾರ್ಮಲಾಗಿಯೇ ಫರ್ಮೆಂಟೇಷನ್ ಆಗಿ ರೆಡಿಯಾಗಿರುತ್ತೆ. ಇದು ತುಂಬ ದಿನ ಇರಬೇಕಲ್ಲ, ಅವರು ಪ್ರಿಸರ್ವೇಟಿವ್ಸ್ನ ಬಳಸಿರ್ತಾರೆ, ಅಷ್ಟೇ ವ್ಯತ್ಯಾಸ. ಆಗಾಗ ಈ ರೀತಿ ತರಿಸ್ಕೊಳ್ತಾ ಇರ್ತೀನಿ ಎಮರ್ಜೆನ್ಸಿಗೆ ಅಂತ. ಇವತ್ತು ತರಿಸಿದ್ದೆ, ಹಾಗಾಗಿ ಯಾರು ವೀಡಿಯೋನೂ ಕೇಳಿದ್ರಂತ ಹಾಗೆ ಶೇರ್ ಮಾಡಿಕೊಂಡೆ. ನೋಡಿ ಇನ್ನೊಂದೂ ದೋಸೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬೇಕಂದರೆ ನೀವು ಕೂಡ ತರಿಸ್ಕೊಳ್ಳಿ. ಥ್ಯಾಂಕ್ ಯು.